ಆತ್ಮೀಯ ಸ್ಪರ್ಧಾರ್ಥಿಗಳೇ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಬನ್ನಿಗೌಡ ಸರ್. RRB NTPC ಮಾನಸಿಕ ಸಾಮರ್ಥ್ಯ ಈಗ ಸರಳ ಬಡ್ಡಿಯಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗೆ ಈಗ ಆಲ್ರೆಡಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೇನೆ, ಒಂದು ಪಾರ್ಟು. ಇದು ಎರಡನೇ ಪಾರ್ಟು. ಈ ಕ್ಲಾಸ್ 11 ಇದು ಆಲ್ರೆಡಿ ಪ್ರಾಫಿಟ್ ಲಾಸ್ ಮುಗಿದಿದೆ, ಪರ್ಸೆಂಟೇಜ್ ಮುಗಿದಿದೆ, ಡಿಸ್ಕೌಂಟ್ ಮುಗಿದಿದೆ. ಇದು 11ನೇ ಕ್ಲಾಸು. ಎಲ್ಲ ಕನ್ನಡದಲ್ಲೇ ಹೇಳ್ತೇವೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ RRB NTPC ಕ್ವಶನ್ ಪೇಪರ್ ಪ್ರಿವಿಯಸ್ ಇಯರೇ ಬಿಡಿಸ್ತೇವೆ. ಯಾವ ಮಾಡಲ್ ಕ್ವಶನ್ ಪೇಪರ್ ಬಿಡಿಸಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದ ಬೇಸ್ಮೆಂಟ್ ಆಫ್ ದಿ ಎಕ್ಸಾಮಿನೇಷನ್, ಅವೇ ಇಂಪಾರ್ಟೆಂಟು. ಸರಿನಾ? ಹೋಗೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇಲ್ಲಿ ನಿನ್ನೆ ಇದೊಂದು ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದೆ. ಒಂದಿಷ್ಟು ಮಂದಿ ಕಮೆಂಟಲ್ಲಿ ಆನ್ಸರ್ ಮಾಡಿದರೆ, ಒಂದಿಷ್ಟು ಮಂದಿ ಮಾಡಿಲ್ಲ. ನೋಡಿ, ಇದು ದ ರೇಷಿಯೋ ಆಫ್ ಸಿಂಪಲ್ ಇಂಟ್ರೆಸ್ಟ್ earned on a certain amount at the rate of 5% and 8% for 6 years and 3 years respectively. ಒಂದು ನಿರ್ದಿಷ್ಟ ಮೊತ್ತದ ಬೆಲೆ ಗಳಿಸಿದ ಸರಳ ಬಡ್ಡಿಯ ಅನುಪಾತವು 6 ಮತ್ತು 3 ವರ್ಷಗಳವರೆಗೆ ಅನುಕ್ರಮವಾಗಿ 5% ಮತ್ತು 8% ದರದಲ್ಲಿ ಏನಂದನವ? ಅನುಪಾತದಲ್ಲಿ ಹೇಳಂದನ. ಏದರ ಅನುಪಾತ? ಸರಳ ಬಡ್ಡಿಯನ್ನು ಅನುಪಾತದಲ್ಲಿ ಹೇಳಂದನ. ಸರಳ ಬಡ್ಡಿಯನ್ನು ಅನುಪಾತದಲ್ಲಿ ಹೇಳಂದನ. ಈ ರೀತಿ ಕ್ವಶನ್ಗಳು ಹೈಲೈಟ್ ಮಾಡ್ಕೋಬೇಕು ನೀವು ಯಾವಾಗಲೂ. ಯಾಕಂದ್ರೆ ಅಲ್ಲಿ ಓದಕ್ಕೆ ಟೈಮ್ ಇರಲ್ಲ ನಿಮ್ಮ ಕ್ವಶನ್ ಓದಕ್ಕೆ ಎಕ್ಸಾಮ್ದಲ್ಲಿ. ಸರಿನಾ? ಇಲ್ಲಿ ನೋಡಿ ಏನು ಕೊಟ್ಟ ನಮಗ. ಸಿಂಪಲ್ ಇಂಟ್ರೆಸ್ಟ್ 1 ಕೊಟ್ಟನ. ರೇಷಿಯೋ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ 2. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ? ಆಲ್ರೆಡಿ ಗೊತ್ತದ. PTR ಅಪಾನ್ 100, ಅಸಲು ಟೈಮ್ ಇಂಟು ರೇಟ್ ಅಪಾನ್ 100. ಸರಿನಾ? ಇಲ್ಲೇನು ಕೊಟ್ಟಾನ? ಅಸಲು ಅಂತೂ ಕಾಮನ್ ಅದ ಎಲ್ಲರಿಗೆ. ಎಷ್ಟು? 5% ಅಂದನ. 5% ಬರೀರಿ. ಟೈಮ್ 8 ಅಂದನ. 6 year ಅಂದನ. 6 year ಬರೀರಿ. ಇಲ್ಲಿನ್ನು ಏನಂದನ? P ಸೇಮ್ ಅದ, ಪ್ರಿನ್ಸಿಪಲ್ ಸೇಮ್ ಅದ, ಅಟೇ ಇಟ್ಕೋರಿ. ಇನ್ನೊಂದು 8% ಅಂದನ. 3 year ಅಂದ್ರೆ ಒಂದು 6 ವರ್ಷ 5% ಬಡ್ಡಿ ದರದಲ್ಲಿ, 3 ವರ್ಷ 8% ಬಡ್ಡಿ ದರದಲ್ಲಿ ಅದರ ಅನುಪಾತ ಹೇಳಿರಿ ಅಂದನ. ಈ ಪಿ ಹೋಯ್ತು. 2 3 2 4 8, ಇದೊಂದು 3, ಇದೊಂದು 3. 5/4. 5/4 ಕರೆಕ್ಟ್ ಆದ ಆನ್ಸರ್ ಎ. ತಿಳಿತಾ? ಅನುಪಾತನ ರೇಷಿಯೋ ಒಳಗೆ ಕೇಳಿದಾಗ ಪ್ರಿನ್ಸಿಪಲ್ ಕಾನ್ಸ್ಟೆಂಟ್ ಇದ್ದಾಗ, ನಮಗೆ ಟೈಮ್ ಮತ್ತು ರೇಟ್ ಕೊಟ್ಟಾಗ, ಸಮಯ ಮತ್ತು ಬಡ್ಡಿ ದರ ಕೊಟ್ಟಾಗ, ಸಿಂಪಲ್ ಇಂಟ್ರೆಸ್ಟ್ 1 ರೇಷಿಯೋ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ 2. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಚ್ಚದೆ ಮಾಡ್ರಿ. ಇಲ್ಲ 6×5 30, 8×3 24, ಹಂಗಾದ್ರೂ ಕಟ್ತಾ ಹೊಡೀರಿ. ಬೈ ಪ್ರಾಕ್ಟೀಸ್ ಮ್ಯಾಥ್ಸ್ ಈಸಿ ಆಗುತ್ತೆ. ನಾವು ಎಟ್ಟೆ ಟ್ರಿಕ್ ಯೂಸ್ ಮಾಡಿದ್ರು ಬೈ ಪ್ರಾಕ್ಟೀಸ್ ಮಾತ್ರ ಮ್ಯಾಥ್ಸ್ ಈಸಿ ಆಗೋದು. ಸರಿನಾ? ಇವು ಟುಡೇ ಕ್ವಶನ್. ಇವತ್ತಿನ ಪ್ರಶ್ನೆಗಳು ಏನದು ಅಂದ್ರೆ, ಇವತ್ತು ಬೇರೆ ಮೆಥಡ್ ಕಲ್ಯ. ದ ರೇಟ್ at which the sum becomes 2 times itself at a 10 year. ದ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ. ಸರಳ ಮಧ್ಯಂತರ 10 ವರ್ಷಗಳಲ್ಲಿ ಮೊತ್ತವು 2 ಪಟ್ಟು ಹೆಚ್ಚಾಗುತ್ತದೆ. ಮೊತ್ತ ಏನಾಗುತ್ತಾ? 2 ಪಟ್ಟು ಹೆಚ್ಚಾಗುತ್ತದೆ. ಮೊತ್ತ ಅಂದನವಾಗಿ. ಇಲ್ಲಿ ನಮಗೆ ಏನಂದನ? ಪ್ರಿನ್ಸಿಪಲ್ ಕೊಟ್ಟಾನ, ಅಸಲು ಕೊಟ್ಟಾನ. ಅಸಲು 2 ಪಟ್ಟು ಹೆಚ್ಚಾಗುತ್ತೆ. ಎಷ್ಟು? 2 ಪಟ್ಟು ಹೆಚ್ಚಾಗುತ್ತೆ ಅಂದನ. ಇದು ಅಸಲು. ಮೊತ್ತ. ಪ್ರಿನ್ಸಿಪಲ್ ಏನಂತನ? ಸರಳ ಮಧ್ಯಂತರದಲ್ಲಿ 10 ವರ್ಷಗಳಲ್ಲಿ ಎಷ್ಟು? 10 year. 10 ವರ್ಷಗಳಲ್ಲಿ ಮೊತ್ತವು 2 ಪಟ್ಟು ಹೆಚ್ಚಾಗುತ್ತದೆ. ವಾಟ್ ಈಸ್ ದ ರೇಟ್ ಆಫ್ ದಿ ಸಮ್? ಅಂದ್ರೆ ಅದರ ರೇಟ್ ಕಂಡಿಡಿ ಅಂದ. ನಮ್ಮ ರೇಟ್ ಅಂದ್ರೆ ದರ. ಇದು ಪ್ರಿನ್ಸಿಪಲ್ ಕೊಟ್ಟಾನ, ಅಮೌಂಟ್ ಕೊಟ್ಟಾನ, ಟೈಮ್ ಕೊಟ್ಟಾನ. ನಮಗೇನು ಬೇಕೀಗ? ಸಿಂಪಲ್ ಇಂಟ್ರೆಸ್ಟ್ ಬೇಕು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ? ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅಮೌಂಟ್ ಏಟ್ ಅದ? 2p ಮೈನಸ್ p ಇಸ್ ಈಕ್ವಲ್ ಟು p.
ಇದು ಏನಾಯ್ತು, ಸಿಂಪಲ್ ಇಂಟ್ರೆಸ್ಟ್ ಆಯಿತು. ನಮಗೇನು ಕೇಳ್ಯಾನ, ರೇಟ್ ಕೇಳ್ಯಾನ. ರೇಟ್ ಇಸ್ಕೊಲ್ ಟು ಕ್ವಶನ್ ಮಾರ್ಕ್. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ, ಸಿಂಪಲ್ ಇಂಟ್ರೆಸ್ಟ್ ಪಿ ಟಿ ಆರ್ ಅಪಾನ್ 100 ಅದ. ಸಿಂಪಲ್ ಇಂಟ್ರೆಸ್ಟ್ ಇಸ್ಕೊಲ್ ಟು ಪಿ ಅದ. ಅಸಲು ಇಸ್ಕೊಲ್ ಟು ಪಿ ಅದ. ಟೈಮ್ ಇಸ್ಕೊಲ್ ಟು 8 ಅದ. 10 ಇಯರ್ ಅದ. ನಮ್ಮ ರೇಟ್ ಕೇಳ್ಯಾನ, ಬೈ 100 ಮಾಡ್ರಿ. ಪಿ ಟಿ ಆರ್ ಅಪಾನ್ 100, ಇ ಪಿ ಹೋಯ್ತು, ಇ ಪಿ ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. ಆರ್ ಇಸ್ಕೊಲ್ ಟು 10%. ತಿಳಿತಾ? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಸಲು ಅದ, ಅಸಲುನ ಡಬಲ್ ಆಗ್ತದ ಅಂದನು. ಎಷ್ಟು ವರ್ಷ? 10 ವರ್ಷಗಳಲ್ಲಿ ಅಸಲು ಡಬಲ್ ಆಗುತ್ತೆ ಅಂದನು. ಅಸಲು ಡಬಲ್ ಆಯ್ತು ಅಂದ್ರೆ ಏನಾಯ್ತು, ಮೊತ್ತ ಆಯ್ತು. ಅದು ಮೊತ್ತವು 10 ವರ್ಷಗಳಲ್ಲಿ ಮೊತ್ತವು 2 ಪಟ್ಟು ಆಗುತ್ತದೆ. ಮೊತ್ತವು 2 ಪಟ್ಟು ಹೆಚ್ಚಾಗುತ್ತದೆ. ಅಮೌಂಟ್ 2 ಪಟ್ಟು ಹೆಚ್ಚಾಗ್ಯದ. ಮೊದಲ ಅಸಲ 100 ರೂಪಾಯಿ ಇದು ಪಿ ಇತ್ತು, ಆಮೇಲೆ 2p ಆಯ್ತು. ನಮಗೆ ಅಮೌಂಟ್ದಾಗ ಪ್ರಿನ್ಸಿಪಲ್ ಕಳೆದ್ರ ಸಿಂಪಲ್ ಇಂಟ್ರೆಸ್ಟ್ ಬರ್ತದ. ಸಿಂಪಲ್ ಇಂಟ್ರೆಸ್ಟ್ ಪಿ ಆಯ್ತು. ಪಿ ಇಸ್ಕೊಲ್ ಟು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ನನಗೇನು ಕೇಳ್ಯಾನ, ರೇಟ್ ಕೇಳ್ಯಾನ. ರೇಟ್ ಆಫ್ ದ ರೇಟ್ ಕೇಳ್ಯಾನ. ಸರಳ ಮಧ್ಯಂತರ ಮೊತ್ತವು ಹೆಚ್ಚು ಪಟ್ಟು ಹೆಚ್ಚಾಗಿದೆ. ರೇಟ್ ಕೇಳ್ಯಾನ. ರೇಟ್ ಕೇಳ್ಯಾನ ಅಂದ್ರೆ ಏನು ಮಾಡಬೇಕು, ರೇಟ್ ಫಾರ್ಮುಲಾ ಏನು, ಸಿಂಪಲ್ ಇಂಟ್ರೆಸ್ಟ್ ಪಿ ಟಿ ಆರ್ ಅಪಾನ್ 100. ಪಿ ಏಟ್ ಅದ, ಪಿ ಸಿಂಪಲ್ ಇಂಟ್ರೆಸ್ಟ್ ಪಿ ಬಂದದ. ಅಮೌಂಟು ಪಿನೇ ಅದ. ಈ ಪಿ ಕ್ಯಾನ್ಸಲ್ ಆಯ್ತು. 10 ಇಯರ್ ಅದ. ಜಿ 0 ಇತ್ತು, ಈ 0 ಇತ್ತು. ಆರ್ ಇಸ್ಕೊಲ್ ಟು 10%. ಇದು ಸರಿಯಾದ ಉತ್ತರ. ತಿಳಿತಾ? ಇದು ಈ ರೀತಿ ಕ್ವಶನ್ ಭಾಳ ಬಂದವು. RRB NTPC ಮಿನಿಮಮ್ ನಾ ನೋಡಿದ ಪ್ರಕಾರ 15 ಕ್ವಶನ್ ಇವೆ ಅವು. ಇನ್ನೂ ಬಿಡಿಸ್ತೀನಿ, ಭಾಳ ತಂದೀನಿ ಇಂಥ ಕ್ವಶನ್. At what rate percentage of simple interest does a sum becomes double itself in 12 years? ಸರಳ ಬಡ್ಡಿಯು ಎಷ್ಟು ದರದಲ್ಲಿ ಹಣದ ಮೊತ್ತವು 12% ದ್ವಿಗುಣಗೊಳ್ಳುತ್ತದೆ. ಹಣದ ಮೊತ್ತವು ಎಷ್ಟು ದರದಲ್ಲಿ ಮೊತ್ತವು 12 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಏನು ಹೇಳ್ಯಾನವ, ಪಿ ಕೊಟ್ಟನ, 2p ಅಂದಾನ. ಪಿ ಅಂದ್ರೆ ಏನು ಹೇಳಿ, ಪ್ರಿನ್ಸಿಪಲ್ ಹೇಳಿನಿ. ಎಲ್ಲ ಬರಿತೀನಿ ಅಣ್ಣ. ನಿಮಗೆ ಕ್ವಶನ್ ನೋಡಿದ್ರೆ ಅರ್ಥ ಆಗ್ಬಿಡ್ಬೇಕು. ಎದಕ್ಕೆ ಬರಿತೇವೆ ಅಂದ್ರೆ, ನಿಮ್ಮ ಕ್ವಶನ್ ನೋಡೋಣ. ಇದು ಅಸಲು, ಇದು ಮೊತ್ತ. ಮೊದಲೆಷ್ಟು ಅಸಲು ಪಿ ಇತ್ತು, ಆಮೇಲೆ ಡಬಲ್ ಆಯ್ತು, ದ್ವಿಗುಣ ಆಯ್ತು. ಎಷ್ಟು ವರ್ಷ? 12 ವರ್ಷಕ್ಕೆ ದ್ವಿಗುಣ ಆಯ್ತು. ಎಷ್ಟು? 12 ಇಯರ್. 12 ವರ್ಷಕ್ಕೆ ಅದು ದ್ವಿಗುಣ ಆಯ್ತು. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು? ಸರಳ ಬಡ್ಡಿ ಫಾರ್ಮುಲಾ ಏನು, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. 2p ಒಳಗೆ ಪಿ ಕಳೆದ್ರೆ ಎಷ್ಟು ಬರ್ತದ? ಪಿ ಬರುತ್ತಾ? ಈ ಪಿ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಈ ಪಿ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ರೇಟ್ ಕೇಳ್ಯಾನ. ರೇಟ್ ಫಾರ್ಮುಲಾ ಏನು, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಹಿಂಗೆ ಮಾಡಿದ್ರು ನಡೀತದ. ಸಿಂಪಲ್ ಇಂಟ್ರೆಸ್ಟ್ ಇರ್ತದ, ಪಿ ಅದ 100. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪಿ ಅದ, ಅಸಲೂನು ಪಿ ಅದ, ಟೈಮ್ 12 ಇಯರ್ ಅದ. ಈ ಪಿ ಹೋಯ್ತು, ಈ ಪಿ ಹೋಯ್ತು. 4 25 100, 4 3 12, 3 8 24, 3 1 3, 8/3, 1% is the rate. ಆಪ್ಷನ್ ಸಿ. ತಿಳಿತಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 10 years. ಸಾರಿ. Double itself in 10 years. In how many years will it triple? ಇಲ್ಲೇನ ಟ್ರಿಪಲ್ ಕೇಳೋಣ. ಟ್ರಿಪಲ್ at the same rate of simple interest. ಸೇಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಹಣದ ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಎಷ್ಟು ವರ್ಷಗಳಲ್ಲಿ? ಒಂದೇ ಸರಳ ಬಡ್ಡಿ ದರದಲ್ಲಿ 3 ಪಟ್ಟು ಹೆಚ್ಚಾಗುತ್ತದೆ. ಒಂದೇ ಸರಳ ಬಡ್ಡಿಯಲ್ಲಿ 3 ಪಟ್ಟು ಹೆಚ್ಚಾಗುತ್ತದೆ ಅಂತ ಕೇಳೋಣ. ಇಲ್ಲೇನು ಕೇಳೋಣ, ಎಷ್ಟು ವರ್ಷ ಕೇಳೋಣ. ಇಯರ್. ಹಣದ ಮತ್ತು 10 ವರ್ಷಗಳಲ್ಲಿ
ಇದು ಮೊತ್ತ. ಪ್ರತಿ ಕ್ವಶನ್ಗೂ ಬರಿತೀನಿ. ಎಷ್ಟು? 10 ಇಯರ್, 10 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಅದೇ ಸರಳ ಬಡ್ಡಿಯು, ಅದೇ ಪ್ರಿನ್ಸಿಪಲ್ ಎಷ್ಟು ವರ್ಷಗಳಲ್ಲಿ ಟ್ರಿಪಲ್ ಆಗುತ್ತೆ ಅಂತ ಕೇಳೋಣ. ಅದೇ ಸರಳ ಬಡ್ಡಿಯು, ಅದೇ ಅಸಲು ಎಷ್ಟು ವರ್ಷಗಳಲ್ಲಿ ಮೊತ್ತ ಟ್ರಿಪಲ್ ಆಗುತ್ತೆ ಅಂತ ಕೇಳೋಣ. ನಮಗೇನು ಗೊತ್ತದ? 2p ಮೈನಸ್ ಪಿ ಮಾಡಿದಾಗ ಪಿ ಬತ್ತು. ಪಿ ಈಸ್ ಈಕ್ವಲ್ ಟು 10 ಇಯರ್. ಈ ಪಿ ಈಸ್ ಈಕ್ವಲ್ ಟು 10 ಇಯರ್ ಆದ್ರೆ 3p ಮೈನಸ್ ಪಿ ಈಸ್ ಈಕ್ವಲ್ ಟು 2p. ಪಿ ವ್ಯಾಲ್ಯೂ ಏನದ? 2 ಇಂಟು 10 ಅದ. ಪಿ ವ್ಯಾಲ್ಯೂ ಏನದ? 10 ಅದ. ಪಿ ವ್ಯಾಲ್ಯೂ 10 ಅದ. ಇಲ್ಲ ನೋಡ್ಕೊರಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಪಿ ವ್ಯಾಲ್ಯೂ 10 ಅದ. 2 ಇಂಟು 10 20 ಇಯರ್ ಆಗುತ್ತೆ. ಎಷ್ಟಾಗುತ್ತಾ? 20 ಇಯರ್ ಆಗುತ್ತೆ. ಸರಿನಾ? ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 10 ಇಯರ್. ಇನ್ ಹೌ ಮೆನಿ ಇಯರ್ಸ್ ವಿಲ್ ಬಿ ಟ್ರಿಪಲ್ ಅಟ್ ದಿ ಸೇಮ್ ರೇಟ್ ಆಫ್ ದಿ ಸಿಂಪಲ್ ಇಂಟ್ರೆಸ್ಟ್? ರೇಟ್ ಸೇಮ್ ಇದೆ, ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇದೆ. ಹಣದ ಮೊತ್ತ 10 ವರ್ಷಗಳ ದ್ವಿಗುಣಗೊಳ್ಳುತ್ತದೆ. ಎಷ್ಟು ವರ್ಷಗಳಲ್ಲಿ? ಅದೇ ಒಂದೇ ಸರಳ ಬಡ್ಡಿ ದರದಲ್ಲಿ 3 ಪಟ್ಟು ಹೆಚ್ಚಾಗುತ್ತದೆ. ರೇಟ್ ಇಸ್ ಸೇಮ್. ಇಲ್ಲಿ ಎಷ್ಟು ಇಯರ್ ಆಗುತ್ತಂದ್ರೆ 20 ಇಯರ್ ಆಗುತ್ತಾ? 20 ಇಯರ್ ಆಗುತ್ತಾ? 2p ಒಳಗೆ ಪಿ ಕಳೆದ್ರೆ ಪಿ ಈಸ್ ಈಕ್ವಲ್ 10 ಇಯರ್ಸ್. ಈ 2p ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ 10, ಪಿ ಇಂಟು 10 ಮಾಡಿದ್ರೆ 20 ಇಯರ್ ಬರುತ್ತಾ? 20 ಇಯರ್ ಬರುತ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಸಮ್ ಆಫ್ ಮನಿ ಆಟ್ ಸಿಂಪಲ್ ಇಂಟ್ರೆಸ್ಟ್ ಡಬಲ್ ಇಟ್ ಸೆಲ್ಫ್ ಇನ್ 4 ಇಯರ್ 4 ಮಂತ್. ಇನ್ ಹೌ ಮಚ್ ಟೈಮ್ ವಿಲ್ ಬಿ ಟ್ರಿಪಲ್ ಇಟ್ ಸೆಲ್ಫ್? ಸರಳ ಬಡ್ಡಿಯ ಹಣದ ಮೊತ್ತವು 4 ವರ್ಷ 4 ತಿಂಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಎಷ್ಟು ಸಮಯದಲ್ಲಿ ಅದು 3 ಪಟ್ಟು ಹೆಚ್ಚಾಗುತ್ತದೆ? ಸೇಮ್ ಕ್ವಶನ್, ಸೇಮ್ ಮೆಥಡ್, ಸೇಮ್ ಇದು. ಅದನ್ನೇ ಫಾಲೋ ಮಾಡುವುದು. ಏನಿದೆ ಇಲ್ಲಿ? ಎ ಸಮ್ ಆಫ್ ಮನಿ ಬಿಕಮ್ ಡಬಲ್ ಅಥವಾ ದ್ವಿಗುಣ. ಪಿ ಬಿಕಮ್ 2p. ದಿಸ್ ಪಿ ಇಸ್ ಪ್ರಿನ್ಸಿಪಲ್ ಅಥವಾ ಅಸಲು. ಕ್ವಶನ್ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ಬೇಕು ನಿಮಗೆ. ಇದು ಅಸಲು, ಇದು ಮೊತ್ತ. ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತಾ? ಪ್ರಾಕ್ಟೀಸ್ ಮಾಡ್ಲಾರ ಬರೀ ಪುರಾಣ ಕೇಳಿದ್ರೆ ಮ್ಯಾಥ್ಸ್ ಬರಲ್ಲ. ಪ್ರಾಂಪ್ಟ್ ಆಗಿ ಹೇಳ್ತೀನಿ. ನಾವಾದರೂ ಪ್ರಾಕ್ಟೀಸ್ ಮಾಡೇ ಹೇಳ್ಬೇಕು ನಿಮಗೆ. ಪಿ ದೆನ್ ಬಿಕಮ್ 2p. ಅಸಲು ಇದ್ದಿದ್ದು ಡಬಲ್ ಆಗುತ್ತಾ? ಎಷ್ಟು ವರ್ಷ? 4 ವರ್ಷ 4 ತಿಂಗಳು. ಇಲ್ಲಿ 4 ತಿಂಗಳದಲ್ಲ, ಇದು ಇಂಪಾರ್ಟೆಂಟ್. ಇಲ್ಲಿ ಎಷ್ಟೊತ್ತನ ಇಯರ್ದಾಗ ಬಂದಿತ್ತು, ಪ್ಲಸ್ ಇಯರ್ ಪ್ಲಸ್ ಮಂತ್ ಬಂದದು. 4 ವರ್ಷ 4 ತಿಂಗಳು ಬಂದದು. 4 ವರ್ಷ ಬಂದ 4 ಇಯರ್ ಬರ್ರಿ. 4 ಮಂತ್ ಅದ. 4 ಮಂತ್ ಒಳಗೆ ಟೋಟಲ್ ಮಂತ್ ಎಷ್ಟಿರ್ತಾವೆ? 1 ಇಯರ್ಕ ಟೋಟಲ್ ಮಂತ್ 12 ಇರ್ತಾವೆ. ಬೈ 12 ಮಾಡ್ರಿ, ಎಷ್ಟಾಯ್ತು? 4.1/3 ಇಯರ್. 4.1/3 ಇಯರ್ ಆಯ್ತು. ಅಮೌಂಟ್ ಆಫ್ ಅಸಲು ಡಬಲ್ ಆಗ್ಬೇಕಂದ್ರೆ 4 ವರ್ಷ 4/1/3 ಇಯರ್ ಆಯ್ತು. ಅದೇ ಹಣವು 3 ಪಟ್ಟು ಹೆಚ್ಚಾಗಲು that ಅಸಲು ಬಿಕಮ್ ಟ್ರಿಪಲ್ ಟೈಮ್. ಟ್ರಿಪಲ್ ಆಗ್ಬೇಕಂದ್ರೆ ಎಷ್ಟು ಇಯರ್ ಬೇಕಾಗುತ್ತೆ ಸರ್? ಅದಕ್ಕೆ ಏನು ಹೇಳಿನಿ? ಈ 2p ಒಳಗೆ ಅಮೌಂಟ್ ಒಳಗೆ ಪಿ ಕಳೆದ್ರೆ ಎಷ್ಟು ಹೋಯ್ತು? ಪಿ ಈಸ್ ಈಕ್ವಲ್ ಟು 4 ಇಯರ್ 1/3 ಇಯರ್. 3 ಇಯರ್ ಆಯ್ತಾ? ಈ ಪಿ ಬತ್ತಾ? ಇದೇನು? 3p ಮೈನಸ್ 2p. 3p ಮೈನಸ್ ಪಿ ಈಸ್ ಈಕ್ವಲ್ ಟು 2p ಆಯಿತು. ಇಲ್ಲಿ ನಾ ಏನು ಹೇಳಬೇಕು? ಪಿ ವ್ಯಾಲ್ಯೂ ಹೇಳ್ಬೇಕು ನಿಮ್ಗೆ. ಪಿ ವ್ಯಾಲ್ಯೂ ಏಟ್ ಅದಿಲ್ಲಿ? 4 ಇಯರ್ 1/3. 4 ಇಯರ್ 1/3. 4 ಎಳೆ ಎಷ್ಟು? 8. 2 1 2. 2/3. 8.2/3. ಆನ್ಸರ್ ಕರೆಕ್ಟ್. 8.2/3 ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ತಿಳಿತಾ? ಇಲ್ಲೇನು ಇಂಟು ಮಾಡಿ? 4 ಎಳೆ 8. 2 1 2. ಇಲ್ಲಿ 2 1 2 ಅಂದರೆ 2/3. ಸೇಮ್ ಇದು 8 3 24 1 25/2 ಹಿಂಗೆ ಮಾಡಿದ್ರು ನಡೀತಾ. ಇದು ಇದೇ ರೀತಿ ಹಿಂಗೆ ಫ್ರ್ಯಾಕ್ಷನ್ ಒಳಗೆ ಕೊಟ್ಟಾಗ ಇಂಟು ಮಾಡಕತ್ತಿರ್ತಿರಲ್ಲ, ಇಲ್ಲಿ ಛೇದಕ್ಕಿಂತ ದೊಡ್ಡ ಸಂಖ್ಯೆ ಬತ್ತ ಆಟೆ ಡಿವೈಡ್ ಮಾಡಿ ಈ ಸಂಖ್ಯೆ ಕೂಡಿಸ್ರಿ, ನಡೀತದೆ. ಹಿಂಗಿತ್ತ 4 ಎಳೆ 8. 2 1 2. 8/2/3% ಅಂತ ಹೇಳ್ಬೋದು. ಎಷ್ಟು ಶಾರ್ಟ್ ಹಾಕೋದು ಅವ್ರು ಶಾರ್ಟ್ ಮೆಥಡ್ ಕಲೀರಿ ಅಂದ್ರೆ ಸೆಲೆಕ್ಷನ್ ಜಲ್ದಿ ಹಾಕಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ತಿಳಿತಾ? ಅಸಲಿತ್ತು 2. ಫಸ್ಟ್ಗೆ ಒಂದು ಅಸಲು ಕೊಟ್ಟಿದ್ದ, ಅದು ಡಬಲ್ ಆಯಿತು. 4 ವರ್ಷ 4 ತಿಂಗಳಲ್ಲಿತ್ತು. ಅದು 4 ವರ್ಷ 1/3 ಇಯರ್ ಆಯ್ತು ನಮಗೆ. ಅದು ಅಂದ್ರೆ ಪಿ ಅಂದ್ರೆ ಎಷ್ಟಾಯ್ತು? 4 ವರ್ಷ 1/3 ಇಯರ್ ಆಯಿತು.
ಅಂದ್ರೆ 1p = 8 ಆಗ್ಯದ ಅಂದ್ರೆ ನಮಗೆ 2p ಬೇಕಾಗ್ಯದ. 4 8 2 1 2 2/3 = 8.2/3% ಆಯ್ತು. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ 7 years is equal to, ದಿಸ್ ಇಸ್ ಡಿಫ್ರೆಂಟ್ ಮೆಥಡ್. ಇದು ಬೇರೆ ಮೆಥಡ್. ಎಲ್ಲ RRB ಕ್ವಶನ್ ಅಪ್ಪ. ನಾವು ಯಾವ ನಮಗೆ ಇಷ್ಟಪಟ್ಟು ತಂದಿಲ್ಲ. ನೀವು ಹೋಗಿ RRB ಕ್ವಶನ್ 2021ರಲ್ಲಿ ಕೇಳುವಂಥ NTPC ಕ್ವಶನ್ ಪೇಪರ್ ಬಿಡಿಸಿದ್ಯಾ 100% ಕ್ವಶನ್ ಸಾಲ್ವ್ ಆಗ್ತವೆ. ಪ್ರಾಂಪ್ಟ್ ಆಗಿ ಹೇಳಿದ್ದೀನಿ, 100% ಎಲ್ಲ ಟೈಪ್ ಕವರ್ ಮಾಡಿದ್ದೀನಿ. 2/2/2021 ಕೇಳಿರುವಂಥ ಪ್ರಶ್ನೆ ಇದು. ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ 7 years is equal to 56% of the principal, it will become equal to the principal after. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಈ ಕ್ವಶನ್ ಏನಿದೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಆಗುತ್ತಾ, ಅದು ಯಾವಾಗ ಆಗುತ್ತಾ, ಎಷ್ಟು ವರ್ಷಗಳ ನಂತರ ಆಗುತ್ತಾ ಅಂತ ಕೇಳೋಣ. ಕ್ವಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ. ಇಲ್ಲಿ ಕನ್ನಡ ಓದಿ ಹೇಳ್ತೇನೆ ನೋಡಿ. 7 ವರ್ಷಗಳ ಸರಳ ಬಡ್ಡಿಯು ಪ್ರಿನ್ಸಿಪಲ್ ಅಥವಾ ಅಸಲಿನ 56%ಗೆ ಸಮನಾಗಿದ್ದರೆ ಅದು ನಂತರದ ಅಸಲಿಗೆ ಸಮನಾಗುತ್ತದೆ. ಎಷ್ಟು ವರ್ಷಗಳ ನಂತರ ಅದು ಅಸಲಿಗೆ ಸಮನಾಗಿರುತ್ತದೆ? ಕ್ವಶನ್ ತಿಳಿತಾ? ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ 7 years ಅಂದಾನ 7 ವರ್ಷಗಳ ಸರಳ ಬಡ್ಡಿಯು ಪ್ರಿನ್ಸಿಪಲ್ಗೆ 56% ಸಮನಾಗಿದ್ದರೆ, ಈಗ ಸಿಂಪಲ್ ಇಂಟ್ರೆಸ್ಟ್ ಏಟ್ ಅದ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 56% ಆಫ್ ದಿ ಪ್ರಿನ್ಸಿಪಲ್. ಅಂದ್ರೆ ಪ್ರಿನ್ಸಿಪಲ್ ಏಟಿರುತ್ತೆ ಹೇಳ್ರಿ? 100% ಇರುತ್ತೆ ರೀ ಅದು. ಅದಕ್ಕಿದು 56% ಇದೆ ಅಂದ್ರೆ ಇದು ಅದಕ್ಕೆ 100% ಇದೆ ಪ್ರಿನ್ಸಿಪಲು. ಸರಿನಾ? ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR/100 ಅದ. ಸಿಂಪಲ್ ಇಂಟ್ರೆಸ್ಟ್ ಏಟ್ ಅದ ನಮ್ಗೆ 56% ಅದ. ಪ್ರಿನ್ಸಿಪಲ್ನ 56%. ಪ್ರಿನ್ಸಿಪಲ್ ಅಂದ್ರೆ ಎಷ್ಟು? ನಮ್ಗೆ 100%. ಟೈಮ್ ಏಟಿದೆ? 7 ವರ್ಷ. ನಮಗೇನು ಕೇಳೋಣ? ರೇಟ್ ಕಂಡುಹಿಡಬೇಕು. ರೇಟ್ ಕಂಡುಹಿಡಿದು ಆಮೇಲೆ ಆ ರೇಟ್ ಇಟ್ಕೊಂಡು ಆಮೇಲೆ ಪ್ರಿನ್ಸಿಪಲ್ಗೆ ಎಷ್ಟಾಗುತ್ತೆ ಅದೇ ರೇಟ್ನಲ್ಲಿ ಎಷ್ಟಾಗುತ್ತೆ ಅದು ಕಂಡುಹಿಡ್ಬೇಕು ನಾವು. ಏನಿದೆ ಪ್ರಿನ್ಸಿಪಲ್ ಸಿಂಪಲ್ ಇಂಟ್ರೆಸ್ಟ್ ಇದೆ, PTR/100 ಬರ್ದೀನಿ. ಸಿಂಪಲ್ ಇಂಟ್ರೆಸ್ಟ್ ರೇಟ್ ಇದೆ 56% ಇದೆ. ಅಸಲು ರೇಟ್ ಇದೆ 100% ಇದೆ. 7 years ಇದೆ. ರೇಟ್ ಕಂಡುಹಿಡಬೇಕು. ರೇಟ್ ಕಂಡುಹಿಡಿದು ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಬಿಕಮ್ ಎ ಪ್ರಿನ್ಸಿಪಲ್ ಆಗ್ಬೇಕಂದ್ರೆ ಎಷ್ಟು ವರ್ಷ ತಗೊಳುತ್ತಾ ಅಂತ ಡಿಸೈಡ್ ಮಾಡಬೇಕು. ಸರಿನಾ? ಓಕೆ. ಈ ಪಿ ಹೋಯ್ತು, ಈ ಪಿ ಹೋಯ್ತು, ಈ 100 ಹೋಯ್ತು, ಈ 100 ಹೋಯ್ತು. 7 1 7 8 R ಈಕ್ವಲ್ ಟು 88% ಆಯಿತು. ಆದ್ರೆ ನಮ್ಮ ಪಿ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಬಿಕಮ್ ಎ ಎಷ್ಟು? ಸಿಂಪಲ್ ಇಂಟ್ರೆಸ್ಟ್ ಬಿಕಮ್ ಎ ಪ್ರಿನ್ಸಿಪಲ್ ಆಗಬೇಕು. ಸರಿನಾ? ಇದು 100, ಇದು 100. ಇಲ್ಲಿ ನಮಗೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಕೇಳೋಣ. ಇದು ಕ್ವಶನ್ ಬೇಸಿಕ್ ಮೆಥಡ್ನಾಗ ಮಾಡ್ತೀನಿ ನೋಡೊಟ್ಟು. ಈಗ 8% ಅದ. ಈಗ ನನಗೇನು ಬೇಕು? ಸಿಂಪಲ್ ಇಂಟ್ರೆಸ್ಟು 100% ಆಗಬೇಕು. ಇದು ಪ್ರಿನ್ಸಿಪಲ್ಲು 100% ಆಗಬೇಕು. ಅಂದ್ರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ತಗೋರಿ, ಇದು 100% ಆಯಿತು. ಇಲ್ಲಿ ಅಸಲು ತಗೋರಿ 100% ಆಯಿತು. ಟೈಮ್ ಕಂಡು ಹಿಡಿಬೇಕು. ನಾ ಈಗ ಟೈಮ್ ಕಂಡು ಹಿಡಿಬೇಕು. ರೇಟ್ ಏಟಿದೆ 8 ಇದೆ. ಬೈ 100 ಮಾಡ್ರಿ ಅಣ್ಣ. ತಿಳಿತಿದೆಯಾ? 100ಕ್ಕೆ 100 ಹೋಯ್ತು. ಟೈಮ್ ಈಕ್ವಲ್ ಟು 100/8. 8 100/8 ಅಂದ್ರೆ 2 4 25 4 2 12 ವರ್ಷ. 2 2 6 12 2 1 2 2 2 4 1 ಉಳಿತು. 1/2 ಉಳಿತು. 1/2 ಅಂದ್ರೆ 12 years 6 months. 12 years 6 months. ಈ ಕ್ವಶನ್ ತಿಳಿತಾ? ಇವೇ ಕ್ವಶನ್ ಟಪ್ ಅನಿಸ್ತಾವೆ ನಿಮ್ಮ ಮುಂದೆ. ಅದಕ್ಕೆ ಈ ಕ್ವಶನ್ ಒತ್ತಿ ಯಾಕಂದ್ರೆ 2 ಸರಿ ಹೇಳ್ತೇವೆ ಅಂದ್ರೆ ಇಂಪಾರ್ಟೆಂಟ್. ಸಿಂಪಲ್ ಇಂಟ್ರೆಸ್ಟ್ ರೇಟ್ ಅದ 56% ಆಫ್ ದಿ ಪಿ ಅದ. ಏನು 7 ವರ್ಷಗಳ ಸರಳ ಬಡ್ಡಿಯು ಪ್ರಿನ್ಸಿಪಲ್ನ 56%ಗೆ ಸಮನಾಗಿದ್ದರೆ ಅದು ನಂತರದ ಅಸಲಿಗೆ ಎಷ್ಟು ಸಮನಾಗಿರುತ್ತದೆ? ನಂತರ ಅಸಲಿಗೆ ಸಮನಾಗಿರ್ಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಆಗಬೇಕು.
ಆಯಿತಾ. ಪ್ರಿನ್ಸಿಪಲ್ ಏಟಿದೆ 100% ಇರುತ್ತೆ, ಯಾವಾಗಲೂ ಪ್ರಿನ್ಸಿಪಲ್ 100% ಇರುತ್ತಾ. ಹಾಂ, ಸಿಂಪಲ್ ಇಂಟ್ರೆಸ್ಟ್ ಪಿ ಟಿ ಆರ್ ಅಪಾನ್ 100 ಇದು 56% ಅದ, ಇದು 100% ಅದ. ಟೈಮ್ 7 ಇಯರ್ ಕೊಟ್ಟಾನ, ರೇಟ್ ಕಂಡುಹಿಡಿಯೋದು. ರೇಟ್ 8% ಆಯಿತು. ಸಿಂಪಲ್ ಇಂಟ್ರೆಸ್ಟ್ ಬೇಕಮ್ಮಿ ಪ್ರಿನ್ಸಿಪಲ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟು 100 ಆಯಿತು. ಇದು ಸಿಂಪಲ್ ಇಂಟ್ರೆಸ್ಟ್, ಇದು ಸಿಂಪಲ್ ಇಂಟ್ರೆಸ್ಟ್, ಇದು ಅಸಲು, ಇದು ಟೈಮ್, ಇದು ರೇಟ ಅಪಾನ್ 100. ಸಿಂಪಲ್ ಇಂಟ್ರೆಸ್ಟ್ 100 ಆಯಿತು, ಅಸಲು 100 ಆಯಿತು. ಈ 100ಕ್ಕೆ ಈ 100 ಹೋಯ್ತು, ಬೈ 100 ಅದ. 100 ಬೈ 8 = 8 ಆಯಿತು. 12 ಇಯರ್ 6 ಮಂತ್ ಆಯಿತು. 12 ಇಯರ್ 6 ಮಂತ್. ಸರಿನಾ? ಆನ್ಸರ್ ಸರಿ ಆಯ್ತಾ? ಈ ಕ್ವಶನ್ ಇನ್ನೊಂದು ಸರಿ ನೋಡ್ಕೊರಿ, ಪದೇ ಪದೇ ನೋಡ್ಕೋತಿದ್ರೆ ಮ್ಯಾಥ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೇಮ್ ಕ್ವಶನ್. If the simple interest for 8 years is equal to 40% of the principal, 40% of the principal amount, it will be equal to the principal amount. It will be simple interest become equal to the principal amount at the same rate of interest after. 8 ವರ್ಷಗಳ ಸರಳ ಬಡ್ಡಿಯ ಮೂಲ ಮೊತ್ತದ 40%ಗೆ ಸಮನಾಗಿದ್ದರೆ ಅದು ನಂತರದ ಅದೇ ಬಡ್ಡಿ ದರದಲ್ಲಿ ಅಸಲು ಮೊತ್ತಕ್ಕೆ ಸಮನಾಗುತ್ತದೆ. ಸೇಮ್ ಕ್ವಶನ್ ಅಪ್ಪ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಬಿಕಮ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಂತ ಕೇಳೋಣ. ಈಗ ನಮ್ಮ ಸಿಂಪಲ್ ಇಂಟ್ರೆಸ್ಟ್ ಏಟ್ ಕೊಟ್ಟಾನಂದ್ರೆ 40% ಆಫ್ ದಿ ಪ್ರಿನ್ಸಿಪಲ್ ಕೊಟ್ಟಾನ. ಪ್ರಿನ್ಸಿಪಲ್ ಏಟ್ ಇರುತ್ತೆ ಅಂದ್ರೆ 100% ಆಫ್ ದಿ ಪ್ರಿನ್ಸಿಪಲ್ ಇರ್ತದೆ. ಸರಿನಾ? ಪಿ ತೆಗೆದ್ರು ತೆಗೀರಿ ನಡೀತಾ. ಇದು 40% ಆಫ್ ದಿ ಪ್ರಿನ್ಸಿಪಲ್ ಅದ, ಇದು 100% ಇರುತ್ತೆ ಪ್ರಿನ್ಸಿಪಲ್ ಅಂದ್ರೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಗೊತ್ತದ ನಿಮಗೆ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100. ಈ ಫಾರ್ಮುಲಾ ಯಾಕೆ ಹೇಳ್ತೇನೆಂದ್ರೆ ಈಸಿ ಆಗುತ್ತೆ ನಿಮ್ಗೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ನಿಮ್ಮ ಮೊದಲು. ಇದು 40% ಆಯಿತು, ಇದು 100% ಆಯಿತು. ನಮಗೆ ಟೈಮ್ ಕೊಟ್ಟಾನ, ರೇಟ್ ಕೇಳ್ಯಾನ. ಫಸ್ಟ್ಗೆ ರೇಟ್ ಕಂಡು ಹಿಡಿಬೇಕು ಬೈ 100. ಈ 100 ಹೋಯ್ತು, ಈ 100 ಹೋಯ್ತು. 8 1 8 5 40. ಆರ್ ಈಕ್ವಲ್ ಟು 5% ಆಯಿತು. ನಮಗೇನು ಕೇಳ್ಯಾನ? ಸಮಯ ಕೇಳ್ಯಾನ. ಯಾವಾಗ? ಸಿಂಪಲ್ ಇಂಟ್ರೆಸ್ಟ್ ಬಿಕಮ್ ಎ ಪ್ರಿನ್ಸಿಪಲ್. ಸಿಂಪಲ್ ಈಗ ಇದೇ ರೇಟಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಬೇಕು. ನೀವು ಸ್ವಲ್ಪ ಪ್ರಾಕ್ಟೀಸ್ ನಿಮ್ಗೆ ಅನುಭವ ಇತ್ತು, ಬರೀ 100/5 ಮಾಡಿದ್ರೆ 20 ಇಯರ್ ಬರುತ್ತೆ. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಎಲ್ಲನೂ ಬರೆಯಾಕತ್ತೀನಿ ನಾನು. ನೆಕ್ಸ್ಟ್ ಏನಂದ ನಾವು ಈ ಕಂಡಿಡಿದಾಗ ಸಿಂಪಲ್ ಇಂಟ್ರೆಸ್ಟ್ 40% ಇದ್ದಾಗ 5% ರೇಟ್ ಬಂತು. ಅದೇ ಬಡ್ಡಿ ದರದಲ್ಲಿ ಎತ್ಕೊಟ್ಟ ನೋಡ್ಕೊ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇದು ಅರ್ಥಮೆಟಿಕ್. ಪ್ರತಿಯೊಂದು ಕ್ವಶನ್ನು ಪ್ರತಿಯೊಂದು ಲೈನು ಇಂಪಾರ್ಟೆಂಟು. ಅದೇ ಬಡ್ಡಿ ದರದಲ್ಲಿ ಅಸಲು ಮೊತ್ತಕ್ಕೆ ಸಮನಾಗಿರುತ್ತದೆ. ಪ್ರಿನ್ಸಿಪಲ್ ಈಸ್ ಬಿಕಮ್ ಎ ಸಿಂಪಲ್ ಇಂಟ್ರೆಸ್ಟ್. ಸರಿನಾ? ಅಸಲು ಮೊತ್ತಕ್ಕೆ ಸಮನಾಗಿರ್ತದೆ. ಪ್ರಿನ್ಸಿಪಲ್ ಏಟಾಗಿರುತ್ತೆ, ಸಿಂಪಲ್ ಇಂಟ್ರೆಸ್ಟ್ 100 ಆಗಿರ್ತದೆ, ಪ್ರಿನ್ಸಿಪಲ್ 100 ಆಗಿರ್ತದೆ. ಎರಡು ಈಕ್ವಲ್ ಅದು. ಈಗ ಎರಡು ಈಕ್ವಲ್ ಅದು. ಅವಾಗ ನನಗೆ ಟೈಮ್ ಎಷ್ಟು ಸರ್, ಎಷ್ಟು ಇಯರ್ ತೊಗೊಳುತ್ತೆ ಅಂತ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟು 100 ಅದ, ಇದು ಸಿಂಪಲ್ ಇಂಟ್ರೆಸ್ಟ್, ಅಸಲು 100 ಅದ. ರೇಟ್ ಏಟ್ ಬಂದದ ನಮಗೆ? ರೇಟ್ 5% ಬಂದದ. ರೇಟ್ 5% ಬಂದದ. ಟೈಮ್ ಕಂಡಿಡ್ಬೇಕು, ಅಪಾನ್ 100 ಮಾಡು. ಈ 100 ಹೋಯ್ತು. ಟಿ ಈಕ್ವಲ್ ಟು 100/5. 5 1 5 20 20 ಇಯರ್. ತಿಳಿತಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. A sum of money lent at a simple interest amount Rs 720 after 2 years and to Rs 1020 after a further period of 5 years. What is the sum of money? ಸರಳ ಬಡ್ಡಿಯಲ್ಲಿ ಸಾಲ ನೀಡಿದ ಹಣದ ಮೊತ್ತವು 2 ವರ್ಷಗಳ ನಂತರ ಸಾಲ ನೀಡಿದ ಹಣದ ಮೊತ್ತವು 2 ವರ್ಷಗಳ ನಂತರ 720 ರೂಪಾಯಿ ಆಗುತ್ತೆ ಮತ್ತು 5 ವರ್ಷಗಳ ನಂತರ 1020 ರೂಪಾಯಿ ಆಗುತ್ತೆ. ಹಾಗಾದರೆ ಹಣದ ಮೊತ್ತವೆಷ್ಟು? ಹಣದ
ಮೊತ್ತವೆಷ್ಟು ಅಂದ್ರೆ ಅಸಲು ಎಷ್ಟು ಅಂತ ಹೇಳೋಣ. ಹಣದ ದ ಸಮ್ ಆಫ್ ಅಂದ್ರೆ ಸಮ್ ಅಂದ್ರೆ ಅಸಲು. ಒಂದು ಸಾಲ ನೀಡಿರ್ತಾನೆ ಒಬ್ಬ, ಸಾಲ ನೀಡಿದ ಹಣದ ಮೊತ್ತ ಅದಿದು 2 ವರ್ಷಗಳಲ್ಲಿ 720 ರೂಪಾಯಿ ಆಗುತ್ತಾ, ಅದೇ 5 ವರ್ಷಗಳಲ್ಲಿ 1020 ರೂಪಾಯಿ ಆಗುತ್ತಾ. ಹಾಗಾದ್ರೆ ಅದ್ರ ಅಸಲು ಎಷ್ಟು, ಹಣದ ಅಸಲು ಕಂಡಿಡಿಯೋಣ, ಪ್ರಿನ್ಸಿಪಲ್ ಕಂಡಿಡಿಯೋಣ, ಸಮ್ ಕಂಡಿಡಿಯೋಣ. ಸಮ್ ಅಂದ್ರೆ ಅಸಲು. ತಿಳಿತಾ? ಏನ್ ಮಾಡ್ಯಾನಪ್ಪ ಅಂದ್ರೆ ಎರಡು ವರ್ಷ ಎಷ್ಟು 720 ಆಗುತ್ತೆ. ತಿಳಿಸ್ತೀನಿ ಒಟ್ಟು. ನೋಡಿ, ಸರಳ ಬಡ್ಡಿಯ ಸಾಲ ನೀಡಿದ ಹಣದ ಮೊತ್ತ 2 ವರ್ಷಗಳಲ್ಲಿ 720 ರೂಪಾಯಿ ಆಗುತ್ತೆ. 2 ವರ್ಷಗಳಲ್ಲಿ 720 ರೂಪಾಯಿ ಆಗುತ್ತಾ, ಅದೇ ಅಮೌಂಟ 5 ವರ್ಷಗಳಲ್ಲಿ ಸೇಮ್ ಅಸಲುನ ಎಷ್ಟು 1020 ಆಗುತ್ತ. ಅಂದ್ರೆ ಅವ ಏನು ಕೇಳ್ಯಾನ, ಇದ್ರ ಪಿ ಅಸಲು ಎಷ್ಟಿತ್ತು, ಇದರ ಪ್ರಿನ್ಸಿಪಲ್ ಕಂಡಿಡಿ ಅಂತ ಕೇಳ್ಯಾನ. ಇದರ ಅಸಲು ಹೇಳು ಅಂತ ಕೇಳ್ಯಾನ. ಸರಿನಾ? ಇವಾಗ ಏನ್ ಮಾಡ್ಬೇಕು ನಾವು, ನಿಮ್ ಬೇಸಿಕ್ ಮೆಥಡ್ ನೋಡಿದ್ರ ಇದು 5 ವರ್ಷ ಇದ್ದದ, ಇಲ್ಲಿ 2 ವರ್ಷ ಇದ್ದದ. 5ರ 2 ಕಳೆದ್ರೆ ಎಷ್ಟು 3 ವರ್ಷ, 3 ಇಯರ್. 3 ಇಯರ್ ಅಂದ್ರ 1020 ಮೈನಸ್ 720 ಮಾಡಿದಾಗ 3 ವರ್ಷದ ಬಡ್ಡಿ ದರ ಬರುತ್ತೆ ನಮಗೆ. 3 ವರ್ಷದ ಬಡ್ಡಿ ದರ ಎಷ್ಟು 300 ರೂಪಾಯಿ ಆಗುತ್ತೆ ಕಳೆದ್ರೆ. 3 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಇದು. 3 ಇಯರ್ ಸಿಂಪಲ್ ಇಂಟ್ರೆಸ್ಟ್ 300 ಆಯ್ತು. 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಆಯ್ತು 100 ಆಯ್ತು. ಇಲ್ಲ ನಮ್ಗೆ 2 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಕಳಿಬೇಕು. 2 ಇಯರ್ ಏಟ್ ಆಗುತ್ತಾ, 1 ಇಯರ್ 100 ಅಂದ್ರೆ 2 ಇಯರ್ 2 ಇಂಟು 100 ಮಾಡಿದಾಗ 200 ಆಯ್ತು. ಈ 720 ಈ ಅಮೌಂಟಲ್ಲಿ ಅಮೌಂಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್. 720 ಮೈನಸ್ 200 ಈಕ್ವಲ್ ಟು 520. ಇದು ಪ್ರಿನ್ಸಿಪಲ್. ಹೆಂಗ ಅನ್ನೋದು ಇನ್ನೊಂದು ಸರಿ ಐತಿ. ಇಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯ 1000 ರೂಪಾಯಿ ಕೊಟ್ಟಿರ್ತಾನೆ. ಆ 1000 ರೂಪಾಯಿನ 2% ಬಡ್ಡಿ ದರದಲ್ಲಿ 2% ಬಡ್ಡಿ ದರ 2 ವರ್ಷ ಕೊಡ್ತಾನೆ. ಅದರ ಒಂದು ಸರಳ ಬಡ್ಡಿ ಎಷ್ಟಾಗುತ್ತಾ 40 ರೂಪಾಯಿ ಆಗುತ್ತೆ. ಅದೇ ಮೊತ್ತ ಎಷ್ಟಾಗುತ್ತಾ 1040 ಆಗುತ್ತೆ. 1040 ಅದೇ ಬಡ್ಡಿನ ಅದೇ 1000 ರೂಪಾಯಿನ 2% ಬಡ್ಡಿಯಲ್ಲಿ 6 ವರ್ಷ ಕೊಡ್ತಾನೆ. ಎಷ್ಟಾಯ್ತು 6 12 120 ರೂಪಾಯಿ ಏನಾಯ್ತು ಒಂದು ಬಡ್ಡಿ ಆಯ್ತು. ಮೊತ್ತ ಏಟಾಗುತ್ತಾ 1120 ಆಗುತ್ತೆ. ಇದು 2 ವರ್ಷದ್ದು, ಇದು 6 ವರ್ಷದ್ದು. ಹೇಳಾಕತ್ತದ ಇದು 2 ಇಯರ್. ಇದು ನಿಮ್ ಬೇಸಿಕ್ ಹೇಳಾಕತ್ತೀನಿ ಸುಮ್ ತಿಳ್ಕೊರಿ ಅಂತ. ಇದು 6 ಇಯರ್. 6 2 ಹೋದ್ರೆ ಎಷ್ಟು ಡಿಫರೆನ್ಸ್ ಅಪ್ಪ 4 ಇಯರ್ ಡಿಫರೆನ್ಸ್. 4 ಇಯರ್ ಏನದಲ್ಲ, ಈ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 6 ಇಯರ್ಸ್ ಅಮೌಂಟ್ ಮತ್ತು 2 ಇಯರ್ ಅಮೌಂಟ್. 1120 ಒಳಗ 1040 ಕಳಿ 12 4 ಹೋದ್ರೆ ಎಷ್ಟು 8. ಅಂದ್ರ 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಏಟ್ ಆಯ್ತು 4 1 4 20 ರೂಪಾಯಿ ಆಯ್ತು. 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಏಟ್ ಆಯ್ತು 20 ರೂಪಾಯಿ ಆಯ್ತು. ಅದೇ 1000 ರೂಪಾಯಿ ಈಗ ಇದು 1000 ರೂಪಾಯಿ ಅದ, 2% ಬಡ್ಡಿ ಅದ. 1 ಇಯರ್ ತಗೋರಿ ಏಟಾಯ್ತು 20% ಬಡ್ಡಿ ಬತ್ತಿಲ್ಲ. ಇದು 20% ಸಿಂಪಲ್ ಇಂಟ್ರೆಸ್ಟ್. ನಾ ಏನು ಹೇಳ್ತೇನೆ ಅಂದ್ರೆ, ಈ ರೀತಿ ಕೊಟ್ಟಿದ್ದ ಸರಳ ಬಡ್ಡಿ 2 ವರ್ಷದ ಮೊತ್ತ 720 ಆಯ್ತು, 5 ವರ್ಷದ ಮೊತ್ತ 1020 ಆಯ್ತು. ಆಯ್ತು, ಹಾಗಾದ್ರೆ ಅಸಲು ಕಂಡಿಡಿ ಅಂದಿದ್ದಂದ್ರ ಈ 5 ಇಯರ್ ಅಮೌಂಟ್ದಲ್ಲಿ 2 ಇಯರ್ ಅಮೌಂಟ್ ಕಳಿಬೇಕು. ನಮ್ಗೆ ಎಷ್ಟು 3 ಇಯರ್ ಬರುತ್ತೆ. ಆ 3 ಇಯರ್ ಏನು ಬರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಬಡ್ಡಿ ದರ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಬರುತ್ತೆ. 3 ವರ್ಷಕ್ಕೆ ಇಷ್ಟ ಆದ್ರೆ ನಮ್ಗೆ 1 ಇಯರ್ ಕಂಡಿಡು. 1 ಇಯರ್ದು ಏಟಾಯ್ತು 100 ರೂಪಾಯಿ ಬತ್ತು. 1 ಇಯರ್ದು 100 ರೂಪಾಯಿ ಆದ್ರೆ 2 ವರ್ಷದ ಎಷ್ಟು, 2 ವರ್ಷದ ಯಾಕೆ ಕಂಡಿಡ್ದೀನಿ ಅಂದ್ರೆ ಇದು 2 ವರ್ಷ ಬಡ್ಡಿ ಗೊತ್ತಾಯ್ತಂದ್ರ ನಮಗೆ ಈ ಅಮೌಂಟ್ದಾಗ ಬಡ್ಡಿ ಕಳೆದೆ ಅಂದ್ರೆ ಸರಳ ಬಡ್ಡಿ ಕಳೆದೆ ಅಂದ್ರೆ ಅಸಲು ಸಿಗುತ್ತ. 2 ವರ್ಷದ್ದು ಅಮೌಂಟ್ ಏಟ್ ಅದ 720 ಅದ, ಅದರ ಬಡ್ಡಿ ಏಟ್ ಬಂದದ 200 ಬಂದದ. 700 ಒಳಗೆ 200 ಕಳೆದ್ರೆ 520 ರೂಪಾಯಿ ಏನಾಯ್ತು ನನಗೆ ಅಸಲು ಆಯ್ತು. ಅಸಲು ಪ್ರಿನ್ಸಿಪಲ್ ಆಯ್ತು. ಸರಿನಾ? ತಿಳಿತಾ ಕ್ವಶನ್ ಇದು? ಇದ್ರ ಮ್ಯಾಗ ಇಂಥ ಕ್ವಶನ್ ಮಿನಿಮಮ್ 10 ರಿಂದ 12 ಕ್ವಶನ್ ಸಿಗ್ತಾವ ನಿಮ್ಗೆ. ಅದಕ್ಕೆ ಹೇಳಕತ್ತಿದ್ದು ಪದೇ ಪದೇ ಎದಕ್ಕೆ ಕೇಳ್ತೇವೆ ಅಂದ್ರೆ ಈ ಟೈಪ್ ಜಾಸ್ತಿ ಬಂದವು ಅಂತ ಹೇಳೋದು.
ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಅದು ಕ್ವಶನ್ ಅವಾಗ ತಿಳಿಸ್ತೇನೆ. ಎ ಸಮ್ ಆಫ್ ಮನಿ ಇನ್ಕ್ರೀಸಸ್ 7,500 after a 5 years and 9,200 after a 7 year respectively at the same rate of the simple interest. Find the approximate rate of interest ಅಂದಾನ. ಇಲ್ಲಿ ಏನಂದಾನ, ಅಲ್ಲಿ ಸಮ್ ಕೇಳಿದ್ದ, ಈ ರೇಟ್ ಆಫ್ ಇಂಟ್ರೆಸ್ಟ್ ಅಂದಾನ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರು ಸಮ್ ಕಂಡುಹಿಡಿದ ಮೇಲೆ ಕಂಡುಹಿಡಬೇಕು, ಸರಿನಾ? ಹಣದ ಮೊತ್ತ 5 ವರ್ಷಗಳ ನಂತರ 7,500 ರೂಪಾಯಿಗೆ ಮತ್ತು 7 ವರ್ಷಗಳ ನಂತರ 9,700ಗೆ ಏರುತ್ತದೆ. ಬಡ್ಡಿ ವಾರ್ಷಿಕ ಅಂದಾಜ ದರವನ್ನು ಕಂಡುಹಿಡಿ. ಸ್ವಲ್ಪ ಗೂಗಲ್ ಟ್ರಾನ್ಸ್ಲೇಷನ್ ಹೋಗಿರ್ತೀವಿ, ಸ್ವಲ್ಪ ವರ್ಡ್ ಮಿಸ್ಟೇಕ್ ಇರ್ತೀವಿ. ಅಂದ್ರೆ ವಾರ್ಷಿಕ ಅಂದಾಜು ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಏನ್ ಕೇಳ್ಯಾನ? ಪ್ರಿನ್ಸಿಪಲ್ ಕೊಟ್ಟೆ. ಎಷ್ಟು ವರ್ಷದ ಅಮೌಂಟ್ ಕೇಳ್ಯಾನ? 5 ವರ್ಷದ ಅಮೌಂಟ್ ಕೇಳ. 5 ವರ್ಷ ಏನ್ರಿ? 7,500 ಅದೇನಾ? ಇದು 5 ವರ್ಷದ್ದು, ಇದು 7 ವರ್ಷದ್ದು 9,700. ಅಮೌಂಟ್ 1 ಇದು. ಅಮೌಂಟ್ 2 ಇದು. ಈ ಅಸಲು 5 ವರ್ಷಕ್ಕೆ ಅಮೌಂಟ್ ಎಷ್ಟಾಗುತ್ತಂದ್ರ 7,500 ಆಗುತ್ತೆ. ಅದೇ 7 ವರ್ಷಕ್ಕೆ ಎಷ್ಟಾಗುತ್ತಂದ್ರೆ 9,700 ಆಗುತ್ತೆ, ಸರಿನಾ? 7ರಾಗ 5 ಕಳೆದ್ರೆ ಎಷ್ಟು? 2 ಇಯರ್. 2 ವರ್ಷದ ಬಡ್ಡಿ ಎಷ್ಟು ಸಿಗುತ್ತಂದ್ರೆ 9,700ರಲ್ಲಿ 7,500 ಕಳಿಬೇಕು ನಾವು. ಈ 0 ಇತ್ತು, 12ರಾಗ 5 ಹೋದ್ರ 7, 17,700 ಬತ್ತು. ಆದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತಂದ್ರ 2ರಲ್ಲಿ ಬಾಕರ್ ಮಾಡಿ, 2 ಎಂಟ್ಲೆ 16, 2 ಇಲ್ಲಿ 10, 850 ರೂಪಾಯಿ 1 ವರ್ಷದ್ದಾಯ್ತು. ನನಗೆ 5 ವರ್ಷದ ಬಡ್ಡಿ ಕಳೆದ್ರ 5 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಕಳೆದ್ರ ನನಗೆ ಅಸಲು ಏನನ್ನು ಗೊತ್ತಾಗುತ್ತೆ. 5 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಏನಾಗತ್ತಾ? 850 ಇಂಟು 5 ಮಾಡ್ರಿ, 5 0 0, 5 5 25, 40, 4,250. ಇದು 5 ಇಯರ್ ಸಿಂಪಲ್ ಇಂಟ್ರೆಸ್ಟ್. ಈ ಅಮೌಂಟದಲ್ಲಿ ಈ ಸಿಂಪಲ್ ಇಂಟ್ರೆಸ್ಟ್ ಕಳೆದ್ರ ಈ ಪ್ರಿನ್ಸಿಪಲ್ ಸಿಗುತ್ತೆ. 7,500ರಲ್ಲಿ ಎಷ್ಟು? 4,250 ಕಳೀರಿ. 0 10ರಾಗ 5 ಹೋದ್ರೆ 5, 2, 3,750 ಏನು ಬತ್ತು? ಪ್ರಿನ್ಸಿಪಲ್ ಬತ್ತು. 3,750 ಪ್ರಿನ್ಸಿಪಲ್ ಬತ್ತು. ಅವ ನಮಗೇನು ಕೇಳ್ಯಾನ? ರೇಟ್ ಕೇಳ್ಯಾನ. ರೇಟ್ ಏನು ಮಾಡಬೇಕು? ಪ್ರಿನ್ಸಿಪಲ್ ಏಟ್ ಅದ? 3,750 ಅದ. ರೇಟ್ ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ 100 P ಇಂಟು ಟಿ. ಅದೇ ರೀತಿ ಸಿಂಪಲ್ ಇಂಟ್ರೆಸ್ಟ್ ಏಟ್ ಅದ? 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಬರ್ಕೋಬೇಕು ನಾವು. 5 ಇಯರ್ ಬರ್ಕೊಂಡ್ರೆ ಟೈಮ್ ಇಲ್ಲಿ 5 ಇಯರ್ ಹಚ್ಬೇಕು, ಸರಿನಾ? 850 ಇಂಟು 100 ಪ್ರಿನ್ಸಿಪಲ್ 3,750 ಇಂಟು ಟೈಮ್ 1 ಇಯರ್. ಈ 0 ಇತ್ತು, 5 17, 5 6 30, 5 5 25, 5 13, 5 20, 17 34, 340 ಡಿವೈಡೆಡ್ ಬೈ 13 ಅಂದ್ರೆ 13 ಎಷ್ಟು? 26, 14 6 ಹೋದ್ರೆ 8 ಅಂದ್ರೆ 13, 91, 13 ಆಗುತ್ತೆ. 26.2% ಬರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ರಿನ್ಸಿಪಲ್ ಇದೆ, 5 ವರ್ಷದ ಅಮೌಂಟ್ 7,500 ಇದೆ. ಅದೇ ಪ್ರಿನ್ಸಿಪಲ್ 7 ವರ್ಷಕ್ಕೆ 9,700 ಕೊಟ್ಟ. ಇಲ್ಲಿ ಕೊಟ್ಟೆ. ಹಣದ ಮೊತ್ತವು 5 ವರ್ಷಗಳ ನಂತರ 7,500 ಆಗುತ್ತೆ. 5 ವರ್ಷಗಳ ನಂತರ ಈ ಹಣದ ಮೊತ್ತ ಏಟದು ಗೊತ್ತಿಲ್ಲ. 5 ವರ್ಷಗಳ 7,500 ಆಗುತ್ತಾ. ಅದೇ 7 ವರ್ಷಗಳ ನಂತರ 9,700 ಆಗುತ್ತಾ. ಅಮೌಂಟ್ 2 ಅಲ್ಲಿ ಅಮೌಂಟ್ 1 ಕಳೆದ್ರೆ 2 ವರ್ಷ ಉಳಿತಾ. 7ರಾಗ 5 ಕಳೆದ್ರೆ ಎಷ್ಟು? 7ರಾಗ 5 ಕಳೆದ್ರೆ ಎಷ್ಟು? 2 ಇಯರ್. 2 ಇಯರ್ದು 9,700 ಇದು ಅಮೌಂಟ್ 2. ಇದು ಅಮೌಂಟ್ 1. ಅಮೌಂಟ್ 2 ಅಲ್ಲಿ ಅಮೌಂಟ್ 1 ಕಳೆದ್ರೆ 1,700 ಸಿಗುತ್ತಾ. 1 ಇಯರ್ ಬಡ್ಡಿ ಎಷ್ಟು? ಇದು ಸಿಂಪಲ್ ಇಂಟ್ರೆಸ್ಟ್. 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ 850 ಆಯಿತು. 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ 850 ಆದ್ರೆ 5 ಇಯರ್ದು ಎಷ್ಟಾಯ್ತು? ಈಗ ಯಾಕೆ 5 ಇಯರ್ ಕಂಡು 5 ವರ್ಷದ ಬಡ್ಡಿ ಕಳೆದ್ರೆ ನಮ್ಗೆ ಅಸಲು ಸಿಗುತ್ತಾ. ಸಪೋಸ್ 7 ವರ್ಷದ ಕಳೆದ್ರು ಸಿಗುತ್ತಾ. 7 ವರ್ಷದ ಕಳೆದು ನೋಡ್ರಿ, ಇದಕ್ಕೆ ಎಷ್ಟು? 4,700 ಅದ. 850 ಆ್ಯಡ್ ಮಾಡ್ರಿ. ಇದು 850 ಅದ. ಈ 850ಕ್ಕೆ 1 ನಿಮಿಷ. 850ಕ್ಕೆ 7ರಲ್ಲಿ 8 ಮಾಡಿ. 7 ಇಲ್ಲಿ 35,
8 7 ಎಷ್ಟು 56, 56 3 ಕೂಡಿಸಿದ್ರೆ ಎಷ್ಟು 59, 5900 7 ವರ್ಷದ ಸಿಂಪಲ್ ಇಂಟ್ರೆಸ್ಟ್. 7 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಇದು ಅಮೌಂಟ್ ಅದ. 7 ವರ್ಷದ ಅಮೌಂಟ್ ಏಟ್ ಅದ 9200 ಅದ. ಇದು 5950 ಕಳೀರಿ 0 0 ಹತ್ತಿರ 5, 12 9 ಎಷ್ಟು 2, 9 6 3250 ಬತ್ತ. ಸೇಮ್ ಪ್ರಿನ್ಸಿಪಲ್. ನಾ ಯಾಕೆ 5 ವರ್ಷದ ಕಳೆದೇನು, 5 ವರ್ಷ ಕಡಿಮೆ ಆಗುತ್ತೆ ಮತ್ತು 7 ವರ್ಷ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳಿ ಯಾವುದಾದ್ರೂ ಸರಿನೇ ಅಸಲು ಬಂದೇ ಬರುತ್ತಾ. ಅಸಲು ಮ್ಯಾಗ ರೇಟ್ ಕಂಡಿಡಿ ನಿಮ್ಗೆ ಗೊತ್ತೇ ಅದ. 1 ಇಯರ್ ತೊಗೊಂಡಿನಿ, ಯಾಕಂದ್ರೆ ಇಲ್ಲಿ ಟೈಮ್ 1 ಇಯರ್ ತೊಗೊಂಡಿನಿ. ಇಲ್ಲಿ ನೋಡಿ 1 ಇಯರ್ ತೊಗೊಂಡಿನಿ, ಇಲ್ಲಿ 850, ಇದು 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಸರಿನಾ. ಇಲ್ಲ ನೀವು 5 ಇಯರ್ ತೊಗೊಂಡು 5 ಇಯರ್ ಕಳೆದ್ರೂ ನಡೀತಾ. ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಸೇಮ್ ಕ್ವಶನ್. ಎ ಸಮ್ ಆಫ್ ಮನಿ ಇನ್ವೆಸ್ಟೆಡ್ ಎಕ್ಸ್ ಪರ್ಸೆಂಟೇಜ್. ಇದು ಎಕ್ಸ್ ಪರ್ಸೆಂಟೇಜ್ ಅಂದ್ರೆ ರೇಟ್. ಇದು ಸಿಂಪಲ್ ಇಂಟ್ರೆಸ್ಟ್ ಪರ್ ಎನಮ್ ಅಮೌಂಟ್ ಟು 2368 in 6 year and 3008 in 11 year. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ವರ್ಷಕ್ಕೆ X% ಸರಳ ಬಡ್ಡಿ ಹೂಡಿಕೆ ಮಾಡಿದ ಹಣದ ಮೊತ್ತವು 6 ವರ್ಷಗಳಲ್ಲಿ ರೂಪಾಯಿ 2368 ರೂಪಾಯಿ, 11 ವರ್ಷಗಳಲ್ಲಿ 3800 ರೂಪಾಯಿ ಆಗುತ್ತದೆ. ಹಾಗಾದರೆ ಎಕ್ಸ್ ನ ಮೌಲ್ಯವನ್ನು ಕಂಡು ಹಿಡಿಯಿರಿ. ಸರಿನಾ? ಓಕೆ, ಪ್ರಿನ್ಸಿಪಲ್ ಬರ್ಕೋರಿ. ಈ ಪ್ರಿನ್ಸಿಪಲು ಎಷ್ಟು ವರ್ಷಗಳ ನಂತರ 6 ವರ್ಷಗಳಲ್ಲಿ 2368 ರೂಪಾಯಿ ಆಗುತ್ತಾ ಅಮೌಂಟ್ ಆಗುತ್ತಿದ್ದು ಅಮೌಂಟ್ ಆಯಿತು. ಇದೇ ಪ್ರಿನ್ಸಿಪಲು 11 ವರ್ಷಗಳಲ್ಲಿ ಏಟ್ ಅಮೌಂಟ್ ಆಗುತ್ತೆ 3800 ಆಗುತ್ತೆ. ಇದು ಅಮೌಂಟ್. ಈ ಅಮೌಂಟಲ್ಲಿ ಈ ಅಮೌಂಟ್ ಕಳೆದ್ರೆ, ಈ ಇಯರ್ದಲ್ಲಿ ಈ ಇಯರ್ ಕಳೆದ್ರೆ, 11 6 ಕಳೆದ್ರೆ ಎಷ್ಟು 11 - 6 year = 5 year ಆಯಿತು. 5 year = 3008, 2368, 2368. 10 6 4, 10 4 6, 640 ಬತ್ತು. 5 year ಸಿಂಪಲ್ ಇಂಟ್ರೆಸ್ಟ್ ಏನಾಯಿತು? 5 year ಸಿಂಪಲ್ ಇಂಟ್ರೆಸ್ಟ್ ಇದು ನನಗೆ 1 ಇಯರ್ ಬೇಕು. 1 ಇಯರ್ ಅಂದರೆ ಎಷ್ಟು? 5 ಎಷ್ಟಲೇ 5 6, 5 1 5, 5 2 10, 5 8 40, 128 ರೂಪಾಯಿ. 1 ಇಯರ್ ಆಯಿತು. ನನಗಿಲ್ಲಿ 6 ವರ್ಷದ ಕೇಳ್ಯಾನ. ನಮಗಿಲ್ಲಿ 5 ವರ್ಷದ ಆಲ್ರೆಡಿ ಗೊತ್ತದ. 5 ಇಯರ್ ಅಂತೂ ಏಟದ 640 ಅದ. ಅದಕ್ಕೆ 128 ಕೂಡಿಸ್ಬಿಡ್ರಿ ನಡೀತಾ ಬೇಕಾದಂಗೆ. 6 ಇಯರ್ ಆಯಿತು. 8 4 2 6, 768 ಆಯಿತು. ಈ ಅಮೌಂಟಲ್ಲಿ ಇದು 6 ಇಯರ್, ಇದು 6 ಇಯರ್ ಸಿಂಪಲ್ ತಿಳಿತಾ. 1 ಇಯರ್ದಿಲ್ಲೇ ಕೂಡಿಸ್ಬಿಟ್ಟಿನಿ. 5 ವರ್ಷದ 640 ಬಂದದ. ನಮಗೆ ಎಷ್ಟು 6 ಇಯರ್ ಬೇಕು. 1 ಇಯರ್ 128, ಅದೊಂದು 128 ಕೂಡಿಸಿನ 768 ಆಗ್ಯದ. ಈ ಅಮೌಂಟಲ್ಲಿ ಈ ಸಿಂಪಲ್ ಇಂಟ್ರೆಸ್ಟ್ ಕಳೆದ್ರೆ ನನಗೆ ಈ ಪ್ರಿನ್ಸಿಪಲ್ ಬರುತ್ತಾ. ಏಟದ ಅಮೌಂಟ್ 2068 ಅದ. ಇದು 768 ಅದ. 0 0 13 7 6, 2 1 1, 1600 ಏನಾಯಿತು ಅಸಲು ಬತ್ತು. ಇದು 1600 ನನಗೆ ಪ್ರಿನ್ಸಿಪಲ್ ಆಯಿತು. ಆಯಿತಾ? ನಾನು ರೇಟ್ ಕೇಳ್ಯಾನ. ರೇಟ್ ಏನು ಮಾಡಬೇಕು? 1 ಇಯರ್ ಕಂಡು ಹಿಡೀರಿ ಸಾಕು, ಈಸಿ ಆಗುತ್ತೆ ಕ್ವಶನ್. ರೇಟ್ ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ ಇಂಟು 100/R ಇಂಟು ಟಿ ಅದ. ಸಿಂಪಲ್ ಇಂಟ್ರೆಸ್ಟ್ ಏಟ್ ಅದ? 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ ಇದು 1 ಇಯರ್ ಸಿಂಪಲ್ ಇಂಟ್ರೆಸ್ಟ್ 128 ರೂಪಾಯಿ ಅದ. ಆರ್ ರೇಟ್ ಅದ, ಅದನ್ನೇ ನಾವು ಕಂಡು ಹಿಡಿಬೇಕು. ಆರಲ್ಲಿ ಇಲ್ಲಿ ಪಿ ಬರುತ್ತೆ. ಪಿ ಏಟ್ ಅದ ಅಸಲು 1600 ಅದ. ಟಿ 1 ಇಯರ್ ತೊಗೊಂಡಿನಿ. ಇದು 1 ಇಯರ್ ಸಿಂಪಲ್ ಇಂಟ್ರೆಸ್ಟ್. 1 ಇಯರ್ದು ಸಿಂಪಲ್ ಇಂಟ್ರೆಸ್ಟ್ 128 ಅದ. ಇದಕ್ಕೆ 1 ಇಯರ್ ತೊಗೊಂಡು ಇದು 1 ಇಯರ್ ಸರಿನಾ. ಈಸಿ ಆಗುತ್ತೆ ಅಂತ ತೊಗೊಂಡಿದ್ದು 1 ಇಯರ್. ಇಲ್ಲಿ ಬೇಕಾ 5 ವರ್ಷ ತೊಗೊಳ್ರಿ, 6 ವರ್ಷ ತೊಗೊಂಡು ಮಾಡಿದ್ರು. ಇಲ್ಲಿ 6 ವರ್ಷದ ಬಡ್ಡಿ ಹಚ್ಬೇಕು, ಇಲ್ಲಿ 6 ಇಯರ್ ಹಚ್ಬೇಕು ಸರಿನಾ. ಇವೆರಡು 0 ಆಯಿತು, ಇವೆರಡು 0 ಆಯಿತು. 16 4 4 16, 4 3 12, 4 2 8, 4 1 4, 4 8 8 ಇಯರ್ ಆಗಬೇಕು. %8 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ.
ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಇಲ್ಲಿ 8% ಆಗಬೇಕು, ಸರಿನಾ? R = 8%. ಇಲ್ಲಿ ಸೇಮ್ ಅದೇ ಕ್ವಶನ್ ಇದೆ ನೋಡಿ. X year simple interest at annum 23676 year and 3018 L1 year find the value of X ಅನ್ನೋದು ಇದು 8 year. ಅದೇ ಕ್ವಶನ್ ರಿಪೀಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಪ್ರಾಕ್ಟೀಸ್ ಕ್ವಶನ್. ನಿಮಗೆ ಪ್ರಾಕ್ಟೀಸ್ ಕ್ವಶನ್, ಒಂದು ಮೊತ್ತವು 12.1/2% ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾದರೆ, ಇಲ್ಲಿ ಏನು ಹೇಳೋಣ? 3 ಪಟ್ಟು ಮೊತ್ತ ಹೇಳೋಣ. ಇಲ್ಲಿ ಅಮೌಂಟ್ ಕೊಟ್ಟಾನ, ಅಸಲು ಕೊಟ್ಟಿಲ್ಲ. ಹೆಚ್ಚಾದರೆ ಸರಳ ಬಡ್ಡಿಯ ದರವು ಹೇಗಿದೆ? ಇದು ನಿಮ್ಮ ಪ್ರಾಕ್ಟೀಸ್ ಕ್ವಶನ್. ಆನ್ಸರ್ ಮಾಡಿರಿದ್ದೇನೆ ಕಮೆಂಟ್ ಬಾಕ್ಸಲ್ಲಿ. ನಾನು ನೆಕ್ಸ್ಟ್ ನಾಳೆ ಬಿಡಿಸ್ತೀನಿ. ಇದನ್ನು ಬೇಕಾದ್ರೆ ಇನ್ನೊಂದು ಕ್ಲಾಸ್ ಆಗೋದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ. ಅದೊಂದು ಕ್ಲಾಸ್ ಮುಗೀತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮುಗೀತಾ ಟೈಮ್ ಆ್ಯಂಡ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆ್ಯಂಡ್ ವರ್ಕ್ ಮುಗಿಯೋಣ. ಹೈವಿ ವೇಟೇಜ್ ಇರುವಂಥ ನಂಬರ್ ಸಿಸ್ಟಮು, SCF LCM ಸಿಂಪ್ಲಿಫಿಕೇಶನ್ ಮುಗಿಸಿದ ಮೇಲೆ ಅಡ್ವಾನ್ಸ್ ಹೋಗೋಣ. ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಅಲ್ಜುಬ್ರಾ, ಮೆನ್ಸುರೇಷನ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿರಿ. ಕ್ಲಾಸ್ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆನಾ? ಥ್ಯಾಂಕ್ ಯು.